ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದಿಂದ ಕಮೆಂಟ್ ಬರ್ತಾನೆ ಇತ್ತು. ಲಾಂಗ್ ವಿಡಿಯೋ ನನಗೆ ಮಾಡೋಕ್ಕಾಗಿರಲಿಲ್ಲ. ತುಂಬಾ ಇಂಪಾರ್ಟೆಂಟ್ ಏನಪ್ಪ ವೇಟ್ ಲಾಸ್ ಯಾಕಂದರೆ ರೊಟ್ಟಿ ತಿನ್ನೋದು ಕೂಡ. ರೊಟ್ಟಿ ಯಾವ ರೀತಿ ತಿನ್ನಬೇಕು ಅಂತ ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಏನು ಫಾಲೋ ಮಾಡಿದ್ನಲ್ಲ ಅದನ್ನೇ ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ನಮ್ಮ ಬೆಂಗಳೂರು ಕಡೆ ಎಲ್ಲ, ಈ ಕಡೆ ಮಂಡ್ಯ ಕಡೆ ಎಲ್ಲ ತುಂಬ ಜನ ನನಗೆ ಗೊತ್ತಿರೋಂಗೆ, ಅಷ್ಟು ನನಗೂ ಗೊತ್ತಿಲ್ಲ, ಈ ಕಡೆ ಎಲ್ಲ ಅಕ್ಕಿ ರೊಟ್ಟಿಯನ್ನು ಜಾಸ್ತಿ ತಿಂತಾರೆ, ರವೆ ರೊಟ್ಟಿ ಜಾಸ್ತಿ ತಿಂತಾರೆ, ಆಮೇಲೆ ಅಕ್ಕಿ ಮಸಾಲೆ ರೊಟ್ಟಿ ಅಂತ ಮಾಡ್ತಾರೆ. ಆ ರೀತಿ ರೊಟ್ಟಿಯನ್ನ ಮಾಡ್ತಾರೆ. ಆ ರೊಟ್ಟಿ ತಿನ್ನೋದ್ರಿಂದ ವೇಟ್ ಲಾಸ್ ಆಗೋದಿಲ್ಲ ಫ್ರೆಂಡ್ಸ್. ನೀವು ರೊಟ್ಟಿ ತಿನ್ಬೇಕಪ್ಪ ಅಂದ್ರೆ ರಾಗಿ ರೊಟ್ಟಿ ಅಥವಾ ಜವಾರಿ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ಅಂತೀವಿ ನೋಡಿ, ಜೋಳದ ರೊಟ್ಟಿ, ಅದು ಇವೆರಡು ಮಾತ್ರ ತುಂಬಾನೇ ಇಂಪಾರ್ಟೆಂಟು. ಹಾಗೆ ನೀವು ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಕೂಡ ಅದು ಕೂಡ ವೇಟ್ ಅಗೇನ್ ಮಾಡುತ್ತೆ, ವೇಟ್ ಲಾಸ್ ಮಾಡೋಕೆ ಹೆಲ್ಪ್ ಮಾಡೋದಿಲ್ಲ. ಚಿಕ್ಕ ಮಕ್ಕಳಿಗೆ ನೋಡಿ ಚಪಾತಿ ತಿನ್ನಿಸಿ ಜಿಗಿಟ್ ಹಾಕ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಉತ್ತರ ಕರ್ನಾಟಕ ಕಡೆ. ಹಾಗಾಗಿ ಆದಷ್ಟು ನೀವೇನಾದ್ರೂ ವೇಟ್ ಲಾಸ್ ಮಾಡಬೇಕಪ್ಪ ಅಂದ್ರೆ ರಾಗಿ ಹಿಟ್ಟು ಹಾಗೆ ಜೋಳದ ಹಿಟ್ಟು ಅವೆರಡು ತುಂಬಾ ಇಂಪಾರ್ಟೆಂಟು ವೇಟ್ ಲಾಸ್ ಮಾಡೋರಿಗೆ. ಇದರಿಂದ ನೀವು ಮಸಾಲೆ ರೊಟ್ಟಿ ಕೂಡ ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು, ಇಲ್ಲಪ್ಪ ಅಂದ್ರೆ ತಾಲಿಪಟ್ಟಿ ಅಂತ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಜೋಳದ ಹಿಟ್ಟಿಂದು. ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಜೋಳದ ಹಿಟ್ಟು ಹಾಕಿ, ಬೇಕಂದ್ರೆ ಸ್ವಲ್ಪನೇ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಅದರಿಂದ ತಾಲಿಪಟ್ಟಿ ಮಾಡ್ಕೊಂತೀನಿ, ಅದು ತುಂಬಾನೇ ಒಳ್ಳೇದು. ನೀವು ಕಮೆಂಟ್ ಹಾಕಿರೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆದಷ್ಟು ವೇಟ್ ಲಾಸ್ ಮಾಡೋರಿಗೆ ಜೋಳದ ಹಿಟ್ಟು, ರಾಗಿ ಹಿಟ್ಟು ತುಂಬಾ ಇಂಪಾರ್ಟೆಂಟು. ಹಾಗೆ ಯಾವ ರೀತಿ ಡ್ರಿಂಕ್ಸ್ ಕುಡಿಬೇಕಂತ ಕೂಡ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ಅನ್ನ ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅನ್ಕೋತೀನಿ. ನೀವೇನಾದ್ರೂ ವೇಟ್ ಲಾಸ್ ಮಾಡ್ಬೇಕಂದ್ರೆ ಅಕ್ಕಿ ರೊಟ್ಟಿ, ನಂತರ ರವೆ ರೊಟ್ಟಿ, ಬೇರೆ ರೊಟ್ಟಿ ಎಲ್ಲ ತಿಂತೀವಿ ನೋಡಿ, ಮೇದಾ ಹಿಟ್ಟಿನ ರೊಟ್ಟಿ ಕೂಡ ಕೆಲವರು ಮಾಡ್ತಾರೆ, ಅವೆಲ್ಲ ಅವಾಯ್ಡ್ ಮಾಡಬೇಕು. ಅಂದ್ರೆ ನಿಮಗೆ ವೇಟ್ ಲಾಸ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾನು ಮಾತ್ರ 1 ವರ್ಷದವರೆಗೂ ಮೇದಾ ಹಿಟ್ಟ ಇತ್ತು ಮತ್ತೆ ಗೋಧಿ ಹಿಟ್ಟಂದ್ರೂ ತುಂಬಾ ಕಡಿಮೆ ತಿಂತಿದ್ದೆ. ಅಪರೂಪಕ್ಕೆ ಚಪಾತಿ ಮಾಡಿದಾಗ ಬೆಳಗ್ಗೆ ಚಪಾತಿ ಮಾಡ್ತಿದ್ದೆ ನಾನು ಟೀ ಜೊತೆಗೆ, ಅವಾಗ ನಾನು ಟೀ ಜೊತೆ ಚಪಾತಿಯನ್ನ ತಿನ್ಕೋತಿದ್ದೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಮತ್ತೆ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.